ನಮಸ್ಕಾರ ಗೆಳೆಯ, ವೆಲ್ಕಮ್ ಟು ಸೆಕೆಂಡ್ ಬ್ಲಾಗ್. ಇದು ಪಾರ್ಟ್ 2 ಟವರ್ ಇರಬೇಕು. ನಾವು ನಿನ್ನೆ ಏನು ನೋಡಿದ್ರೆ ಶನಿ ಸಿಗ್ನಪ್ಪ ನೋಡಿಕೊಂಡು ಅದೇ ದಿನ ಅದೇ ಸಾಯಂಕಾಲ ಬಂದ್ವಿ. ಎಷ್ಟು 6-7 ಗಂಟೆ ಆಗಿತ್ತು. ಅವಾಗೇ ಸಾಯಿಬಾಬಾ ದರ್ಶನಕ್ಕೆ ಹೋದ್ವಿ. ಅಲ್ಲಿ ಸಹ ಬಂದ ಸೀದಾ ಗುಡಿದು ಓಪನ್ ಇತ್ತು, ಇನ್ನು ಅದೇ ದರ್ಶನ ಮಾಡೋಕ್ಕೆ ಹೋದ್ವಿ. ಇದು ಗೇಟೆಲ್ಲ ನಂಬ ಹಾಕಿದ್ದಾರೆ. ಗೇಟೆಲ್ಲ ದಾಟಿ ಎಲ್ಲ ಡೊನೇಷನ್ ಅದು ಇದು ನೋಡಿಕೊಂಡು ಅಲ್ಲಿ ಒಂದು ಜಾಗ ಚಪ್ಪಲಿ ಮತ್ತು ಮೊಬೈಲ್ ಬಿಡಬೇಕಿತ್ತು. ಅದು ಬಿಟ್ಟು ಒಂದು ಮೊಬೈಲಿಗೆ 5 ರೂಪಾಯಿ, ಒಂದು ಮೊಬೈಲ್ 5 ರೂಪಾಯಿ ಚಂದ. ಅಲ್ಲೇ ಎಲ್ಲ ಬಿಟ್ಟು ಮೊಬೈಲ್ ಮತ್ತು ಸೇಫ್ಟಿ ಬೇಕಲ್ಲ, ಅದಕ್ಕೆ ದರ್ಶನ ಆಯಿತು. ಅಲ್ಲಿ ಫೋನ್ ಅಲೋ ಐತಿಲ್ಲ, ಎಲ್ಲ ದರ್ಶನ ಆಗೋ ಬರೋ ಮಟ್ಟ 8 ಆಗ್ಬಿಟ್ಟು ಅಲ್ಲಿ ಸಹ ಡೈರೆಕ್ಟ್ ಸಾಯಿಬಾಬಾ ಪ್ರಸಾದಾಲಯ ಅಲ್ಲಿ ಬಂದು ಪ್ರಸಾದವನ್ನು ಸೇವಿಸಿದ್ವಿ. ನೀವು ನೋಡಿ ಪ್ರಸಾದ, ಇದು ಶಿರಡಿಯ ಪ್ರಸಾದ. ಎಷ್ಟು ಜನ ಇದ್ದಾರೆ ನೋಡಿ. ಬೆಳಿಗ್ಗೆ 10 ಗಂಟೆಯಿಂದ ನೈಟ್ 10 ಗಂಟೆ ಮಟ್ಟ ಇಷ್ಟೇ ಫುಲ್ ಗದ್ದಲ. ಊಟ ಆಯಿತು. ಈಗ ಹೊರ ಬಂದು ಕೈ ಕೊತ್ಕೊಂಡು ನಿಂತೀವಿ. 9:45 ಬಂದಿದೆ. ಅದಕ್ಕೆ ಇವು ಬಾವ ಎಲ್ಲ ಅದು ಆಯಿತು. ಪ್ರಸಾದ ಎಲ್ಲ ಸೇವಕರಿಸಿದ್ವಿ. ಹೊರಗೆ ಬಂದು ಸ್ವಲ್ಪ ಮಾರ್ಕೆಟ್ ಮಾಡಿದ್ವಿ. ಸೀಡೆಯಲ್ಲಿ ಎಲ್ಲ ಮಾರ್ಕೆಟ್ ಬಣ್ಣ ಗಂಧ ಅದು ಇದು ಅಂತ ಎಲ್ಲ ತೊಗೊಂಡು ಫೋಟೋ. ಆಮೇಲೆ ರೂಮಿಗೆ ಬಂದು ಮಕ್ಕೊಂಬಿಟ್ವಿ. ಮತ್ತು ಮುಂದಿನ ದಿನ ಒಂದು ನಾಸಿಕ್ಗೆ ಹೋಗೋಕ್ಕೆ ಗಾಡಿ ಬುಕ್ ಮಾಡಿದ್ವಿ. ಗಾಡಿ ಬಂತು. ನಾಸಿಕ್ಗೆ ಹೋಗಿ ಎಲ್ಲ ಗಾಡಿ ಹಾಕ್ಕೊಂತೀವಿ. ಗಾಡಿ 350 ರೂಪಾಯಿ. ನಾನು 50 ರೂಪಾಯಿ ಮಾಡಿದ್ದೆ, ಡೈರೆಕ್ಟ್ ನಾಸಿಕ್ಕಿಗೆ ಹೋಗ್ತಿದ್ದೆ. 350 ರೂಪಾಯಿ ಬುಕ್ ಮಾಡಿದ್ದೆ. ಅಲ್ಲೇ 1-2 ರೌಂಡ್ ಹೊಡಿಸ್ತಾ. ಎದಕ್ಕಂದೆ ಅದು ಫುಲ್ ಸೀಟ್ ತುಂಬಿಸ್ಬೇಕು ಗಾಡಿದು. ನಾನು 50 ರೂಪಾಯಿ ಸೀಟ್ ಅಂದೆ, ಅದು ಸ್ವಂತ ವೆಹಿಕಲ್ ಅಂತೆ. ಅದು ನಮಗೆ ಗೊತ್ತಿಲ್ಲ. ಇದು 350 ರೂಪಾಯಿ ಮಾಡಿ ಬುಕ್ ಮಾಡಿಬಿಟ್ವಿ. ಅದು ಗಾಡಿ ತುಂಬ ಮಟ್ಟ ಸುತ್ತ ಹೊಡೆಯೋದು. 1-2-3 ಸತ ರೌಂಡ್ ಹೊಡಿದ್ಮೇಲೆ ತಲೆ ಕೆಟ್ಟೋದ್ಮೇಲೆ ಆಮೇಲೆ ಬಿಟ್ಟ ಸಿಡಿಯಿಂದ ನಾಸಿಕ್ಕಿ. ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಪೆಟ್ರೋಲಿಂದ ಮತ್ತೆ ಮುಂದೆ ಹೊಡಿತಾ ಮನೆ ಒಂದು ಗಿಣಿ ಅಂತ ಬರಕೊಂತಿತ್ತು. ಫುಲ್ ಕೋಲ್ಡ್ ವಾತಾವರಣ, ಎಲ್ಲ ಥಂಡಿ ಇತ್ತು ತುಂಬ. ಗುಡ್ಡು ಮೇಲೆ ಅಲ್ಲ ಅದು ಫುಲ್ ಥಂಡಿ ಇದ್ದು. ಅಲ್ಲಿ ಅದು ಮುತ್ತಿಧಾಮ ಬಂದ್ವಿ ಫಸ್ಟಿಗೆ. ನಾಸಿಕ್ನಲ್ಲಿ ಮುತ್ತಿಧಾಮ ಅಂತ ಒಂದು ದೇವ ಚೆನ್ನಾಗಿದೆ, ತೋರಿಸುತ್ತೀನಿ ನೋಡಿ. ಆತ ಡ್ರೈವರ್ ಹೋಗಿ ಕೆಸರು ಕಡೆ ನಿಂದಿಸ್ಬಿಟ್ಟೆ ಗಾಡಿ. ನಾವು ಚಪ್ಪಲ್ ಬಿಟ್ಟು ಜಂಪ್ ಮಾಡ್ಕೊತ ಹೋಗಿ ನೋಡಿ. ಫಸ್ಟ್ ಬಂದು ರಾಧಾಕೃಷ್ಣ 2 ಮೂರ್ತಿ. ಒಂದು ರಾಮ್ ಸೀತಾ ಲಕ್ಷ್ಮಣ. ಇದು ರಾಮ್ ಸೀತಾ ಲಕ್ಷ್ಮಣ ಆಂಜನೇಯ. ಇದು ರಾಧಾಕೃಷ್ಣ ವಾಸುದೇವ. ಇವು ಎಲ್ಲ ಮೂರ್ತಿ ನೋಡಿ. ಮ್ಯೂಸಿಕ್ ಅಂತ ಎಷ್ಟು ಚೆನ್ನಾಗಿದೆ ದೇವ. ಇದು ಮುಕ್ತಿಧಾಮ. ಜಗನ್ನಾಥೇಶ್ವರ ನಾವು ಜಗನ್ನಾಥೇಶ್ವರ, ಸುಭದ್ರಾ, ಬಲರಾಮ್. ಸತ್ಯನಾರಾಯಣ कौन सा बेटा लग रहा है? ಅವನ ಸೀತೆ ಹೇಳಿದ ತೈ ಜಿಂಕೆ ರಾಮ ತೈದ. ಹಾಂ ಅಲ್ಲ ಯಾವನ್ ಬರ್ತಾನ. ಹಾಂ ಅದು ಎಲ್ಲ ಜ್ಯೋತಿರ್ಲಿಂಗ, ಶಿವಲಿಂಗದು ಇದು ಎಲ್ಲ ಜ್ಯೋತಿರ್ಲಿಂಗ. ಕೇದಾರನಾಥ, ಕಾಶಿನಾಥ, ಎಲ್ಲ ಈಶ್ವರ ಜ್ಯೋತಿರ್ಲಿಂಗ. ಸೈಡ್ ಅದು
ಉಪ ವಿಧಿಸ್ತದೆ ಕನ್ನಡ ಚೆನ್ನಾಗಿತ್ತು ಮುತ್ತಿದ ನೋಡಕ್ಕೆ ಕಣ್ಣು ಚೆನ್ನಾಗಿತ್ತು ಆರಾಮ್ ಕಾಲಿತ್ತು ಚೆನ್ನಾಗಿ ದರ್ಶನ ಆಯಿತು ಆರಾಮ್ ನೋಡಿದ್ವಿ ಅರ್ಧ ತಾಸು ಆಯಿತು ನೋಡಿ ಮತ್ತು ಸಾಯಿಬ ಮೂರ್ತಿಗಳು ಇತ್ತು ಯಾವ ಮೂರ್ತಿ ಇತ್ತು ಇವು ಸ್ವಾಮಿ ಯಾರು ಗೊತ್ತಿಲ್ಲ ಸ್ವಲ್ಪ ಒಬ್ಬರೇ ಗೊತ್ತಿಲ್ಲ ಇವು ಬಿಟ್ಟಲ್ಲ ಶ್ರೀನಿವಾಸ ಆಂಜನೇಯ ಸ್ವಾಮಿ ಇದ್ರು ಕೈ ಮುಕ್ಕೊಂಡು ನಾವು ಜಲ್ದಿ ಕೈ ಮುಕ್ಕೊಂಡು ಬಂದ್ಬಿಟ್ಟು ವಿಡಿಯೋ ಮಾಡೋಕ್ಕೆ ನಾವು ಇನ್ನು ಫ್ಯಾಮಿಲಿ ಮೇಲೂ ಬರಕೊಂಡಿತ್ತು ಈಗ ನೋಡಿ ಮುಕ್ತಿಧಾಮ ದರ್ಶನ ಆಯಿತು ಈಗ ಎಲ್ಲ ಹೋಗಕೊಂತೀವಿ ಎಲ್ಲಂದ್ರೆ ಬಸ್ಸಿನ ಕಡೆ ಮತ್ತೆ ಹೋಗ್ಬೇಕಾದ್ರೆ ಮುಂದೆ ಈ ಮುಂದಿನ ಪ್ರಯಾಣ ಈಗ ಇಲ್ಲಿ ತಯಂಬಕೇಶ್ವರ ಅಲ್ಲಿ ಮಳೆ ಅಲ್ಲಿ ವಿಡಿಯೋ ಕೂಡ ಮಾಡೋಕ್ಕೆ ಬಿಡೋಂಗಿಲ್ಲ ಅಂತ ಅದಕ್ಕೆ ಹೊರಗೆ ಹೋದ್ಮೇಲೆ ವಿಡಿಯೋ ಮಾಡಿದ್ವಿ ನಾವು ಹೊರಗೆ ಬರೋಕೆ ಬಂದಾಗ ಎಲ್ಲ ಕಲ್ಲು ಮುಳ್ಳು ಎಲ್ಲ ಹಾಕ್ಬಿಟ್ಟಿದ್ವಿ ನಡೆಯೋಕ್ಕಾಗ್ತಿದ್ದಿಲ್ಲ ಹೋಗಕ್ಕೆ ಮತ್ತೆ ಹೊರಗೆ ಆಯಿತು ದರ್ಶನ ಇತ್ತು ಹರ ಮಹಾದೇವ್ ಓಂ ನಮಃ ಶಿವ ಅಂತ ಮುಂದೆ ಹೋಗ್ತೀವಿ ಎಲ್ಲ ಏನೋ ಪಾಪ ಮಾಡಿದ್ದು ಪರಿಹಾರ ಆಗುತ್ತದೆ ಅಂತ ದರ್ಶನ ಮಾತ್ರ ಚೆನ್ನಾಗಿತ್ತು ಎಲ್ಲರ ಕೈ ಮುಗ್ತದೆ ಈ ನಮ್ಮ ಬಸ್ ಈ ಕಡೆ ಹೋಗಕ್ಕೆ ದಾಯಿ ಎಲ್ಲಂದರೆ ನಮ್ಮ ಬಸ್ಸಿನ ಕಡೆ ಈ ಬಸ್ಸಿಗೆ ಹೋಗಿ ಕುಂತ್ವಿ ಎಲ್ಲ ನಾವು ಬರೋವಲ್ತ ರೋಡು ಅವಾಗ ಆ ದಾರಿ ಸಂಬಂಧ ಚೆನ್ನಾಗಿತ್ತು ಇದು ನೋಡಿ ಹೆಂಗಿದೆ ಮುಂದೆ ಹಿಂಗೆ ಇದು ಚಲೋ ಯಾವ ಚಲೋ ಆ ಕಡೆ ಆಗೋದು ಈ ಕಡೆ ಆ ಕಡೆ ಆಗೋದು ಈ ಕಡೆ ಏನೋ ಚೆನ್ನಾಗಿ ಊಟ ಮಾಡಿ ಕುಂತ ಗಾಡಿಯಲ್ಲಿ ಕರೆಕ್ಟ್ ಮಿಸ್ ಆಗ್ತಿತ್ತು ಮಿಕ್ಸ್ ಮಾಡೋಕ್ಕೆ ಬೇಡ ಇಲ್ಲ ಮಿಸ್ ಆಗ್ಬಿಟ್ಟು ಈ ರೋಡಿಗೆ ಬಂದೆ ಇದು ರೋಡ್ ಆಯಿತು ರೋಡ ಉಂಡೆ ಆಯಿತು ಏನು ಗೊತ್ತಾಗೋದು ಸುಮ್ಮನೆ ಬಸ್ ಕುಂತೀವಿ ಅಂತ ಆ ಕಡೆ ಈ ಕಡೆ ಜೊಕ್ಕಾದೆ ಆಡಕ್ಕೆ ಕುಂತೀವಿ ಅಷ್ಟೇ ಮತ್ತು ಇಲ್ಲಿಂದ ನಾವು ಹೋದ್ವಿ ಪಂಚಿವಟ್ ಅಂತ ಸೀತಾ ರಾಮ ಲಕ್ಷ್ಮಣ ಇದ್ದ ಸ್ಥಳ ಸೀತೆ ವಾಸಿಸ್ತ ನೀವು ಸಬ್ಸ್ಕ್ರೈಬ್ ಲೈಕ್ ಮಾಡ್ಕೊಂಡು ಸಿಗೋಣ ಮುಂದಿನ ವಿಡಿಯೋ.